ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಏರ್ಫೋರ್ಸ್ ಓಪನ್ ರ್ಯಾಲಿ ಬಗ್ಗೆ ಸಂಬಂಧಪಟ್ಟಂತೆ 3 ಟೆಸ್ಟ್ಗಳನ್ನು ಮಾಡಿದ್ವಿ. 4ನೇ ಟೆಸ್ಟಲ್ಲಿ ಇಂಗ್ಲೀಷ್ ಕೂಡ ಮುಗಿಸಿದ್ವಿ. ಇವಾಗ 4th ಟೆಸ್ಟನ್ನು ನೋಡ್ತಾ ಹೋಗೋಣ. ಓಕೆ, 4th ಟೆಸ್ಟಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಾವೆ, ಜಿ ಕೆ, ಮ್ಯಾಥ್ಸ್ ಹಾಗೂ ರೀಸನಿಂಗ್ ಸಂಬಂಧಪಟ್ಟಂತೆ ಎಂಡ್ವರೆಗೂ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಪ್ರಿವಿಯಸ್ ಇಯರ್ ಬಂದಂತಹ ಪ್ರಶ್ನೆಗಳನ್ನು ತೊಗೊಂಡಿನಿ. ಸೊ ಲೇಟ್ ಮಾಡೋದು ಬೇಡ. ನೆಕ್ಸ್ಟ್, ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಡನ್. ಓಕೆ, ಫಸ್ಟ್ ಜಿ ಕೆಗೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ, ಏನಾರ ಮಹಾತ್ಮ ಗಾಂಧಿ ಬಿಗಿನ್ ಹೀಸ್ ಫಸ್ಟ್ ಸತ್ಯಾಗ್ರಹ ಆ್ಯಟ್. ಮಹಾತ್ಮ ಗಾಂಧೀಜಿಯವರು ಮೊದಲ ಸತ್ಯಾಗ್ರಹವನ್ನು ಎಲ್ಲಿ ಆರಂಭಿಸಿದರು ಅಂತದ್ದು. ಎಲ್ಲಿ? ಚಂಪಾರಣ್ಯ. ಎಲ್ಲಿ? ಆಪ್ಷನ್ ನಂಬರ್ ಸಿ, ಚಂಪಾರಣ್ಯದಲ್ಲಿ ಅವರು ಸತ್ಯಾಗ್ರಹ ಮೊದಲವನ್ನು ಆಚರಣೆ ಪ್ರಾರಂಭಿಸಿದರು ಅಂಥೇಳಿ. ಇದು ಎಷ್ಟರಲ್ಲಿ ಆಯಿತು ನೀವು ಕಮೆಂಟ್ ಮುಖಾಂತರ ಹೇಳಬೇಕು. ಓಕೆ, ನೆಕ್ಸ್ಟ್ 22nd. ಹೌ ಮೆನಿ ಸೀಟ್ಸ್ ಇನ್ ರಾಜ್ಯಸಭಾ ಆರ್ ಫ್ರಮ್ ಯು ಪಿ. ಉತ್ತರ ಪ್ರದೇಶದಲ್ಲಿ ರಾಜ್ಯಸಭಾ ಸೀಟ್ಗಳು ಎಷ್ಟು ಅದಾವ? 31 ಅದಾವ. ಓಕೆ, ಎಷ್ಟು ಅದಾವ ರೀ? 31 ರಾಜ್ಯಸಭಾ ಸೀಟ್ಗಳದಾವ. ಓಕೆ, ನೆಕ್ಸ್ಟು 23rd. ವಾಟ್ ಈಸ್ ದ ಸ್ಟೇಟ್ ಆ್ಯನಿಮಲ್ ಆಫ್ ರಾಜಸ್ಥಾನ್. ರಾಜಸ್ಥಾನದ ರಾಜ್ಯ ಪ್ರಾಣಿ ಯಾವುದು ಅಂತ ಕೇಳ್ಯಾರ. ಯಾವುದಾಗುತ್ತೆ ರೀ? ಕ್ಯಾಮಲ್, ಒಂಟೆ. ಆಪ್ಷನ್ ನಂಬರ್ ಬಿ. ಓಕೆ, ನೆಕ್ಸ್ಟು 24th ಕ್ವಶನ್ ನೋಡ್ರಿ. ಫುಲ್ ಫಾರ್ಮ್ ಆಫ್ ನೀತಿ ಆಯೋಗ್. ನೀತಿ ಇದ್ರದ್ದು ಫುಲ್ ಫಾರ್ಮ್ ಏನಾಗುತ್ತೆ ಅಂತ ಕೇಳ್ಯಾರ. ಏನಾಗುತ್ತೆ ರೀ? ನೀತಿ ಇದ್ರದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ದಿ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಓಕೆ, ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ವೆರಿ ಇಂಪಾರ್ಟೆಂಟ್, ಭಾಳ ಎಕ್ಸಾಮ್ಗಳಲ್ಲಿ ಕೇಳ್ಯಾರ. 25. ಹೂ ಈಸ್ ಅ ವರ್ಡ್ ಫ್ರೆಂಚ್ ಮೆನ್ಸ್ ಸಿಂಗಲ್ ಟೈಟಲ್ 2025. ಫ್ರೆಂಚ್ ಓಪನ್ನ ಪುರುಷರ ಸಿಂಗಲ್ಸ್ನಲ್ಲಿ ಯಾರು ವಿನ್ ಆಗ್ಯಾರ ಅಂತ ಕೇಳ್ಯಾರ. ಯಾರು ವಿನ್ ಆಗ್ಯಾರ ರೀ? ಕಾರ್ಲಸ್ ಅಲ್ಕ್ರಾಜ್ ಇವರು ವಿನ್ ಆಗ್ಯಾರ. ಆಪ್ಷನ್ ನಂಬರ್ ಬಿ. ಓಕೆ, ಅದೇ ರೀತಿ ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ವಾಟ್ ಈಸ್ ದ ನೇಮ್ ಆಫ್ ದಿ ಫಸ್ಟ್ ಇಂಡಿಯನ್ ಸ್ಯಾಟಲೈಟ್. ಭಾರತದ ಮೊದಲ ಉಪಗ್ರಹದ ಹೆಸರೇನು? ಯಾವುದು? ಆರ್ಯಭಟ. ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ನೆಕ್ಸ್ಟ್ 27. ವಿಚ್ ಬಯೋ ಪ್ರಾಡಕ್ಟ್ ಡೇ ಅಬ್ಸರ್ವ್ಡ್ ವಿಚ್ ಡೇ. ಮಿಸ್ಟೇಕ್ ಐತಿ. ಬಯೋ ಪ್ರಾಡಕ್ಟ್ ಡೇ ಅಬ್ಸರ್ವ್ಡ್ ವಿಚ್ ಡೇ ಅಂದ್ರೆ ಬಯೋ ಪ್ರಾಡಕ್ಟ್ ಡೇನ ಯಾವ ದಿನದಂದು ಆಚರಣೆ ಮಾಡ್ತಾರೆ? 7th ಜುಲೈದಂದು ಆಚರಣೆ ಮಾಡ್ತಾರೆ. ಆಪ್ಷನ್ ನಂಬರ್ ಎ ಈಸ್ ಕರೆಕ್ಟ್. ಇವು ನಿಮಗೆ ಜಿ ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಇನ್ನು ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟು, ಎಂಡ್ವರೆಗೂ ನೋಡಿರಿ. ಓಕೆ, ಸಕ್ಸಸಿವ್ ಡಿಸ್ಕೌಂಟ್ ಆಫ್ 20% ಆ್ಯಂಡ್ 30% ಆರ್ ಈಕ್ವಿಲೆಂಟ್ ಟು ದ ಸಿಂಗಲ್ ಡಿಸ್ಕೌಂಟ್. ಒಬ್ಬ ವ್ಯಕ್ತಿ 20% ಮತ್ತು 30% ರಿಯಾಯಿತಿಗಳನ್ನು ನೀಡ್ತಾನೆ. ಅದ್ರ ಬದಲು ಎರಡೂ ಒಟ್ಟಿಗೆ ಕೊಟ್ಟರೆ ಎಷ್ಟು ಕೊಡ್ಬೋದಿತ್ತು ಅಂತ ಕೇಳ. ಈ ಥರದ ನಿಮಗೆ ಮಾಡಿದ್ದೆ ಆಲ್ರೆಡಿ. ಎಕ್ಸ್ ಪ್ಲಸ್ ವೈ ಮೈನಸ್ XY ಡಿವೈಡೆಡ್ ಬೈ 100. ಓಕೆ, ಇಲ್ಲಿ ಎಕ್ಸ್ ಅಂತಂದ್ರೆ 20, ವೈ ಅಂತಂದ್ರೆ 30. ಅಂದ್ರೆ 20 + 30 ಮೈನಸ್ 20 × 30 ಅಂದರೆ ಎಷ್ಟಾಗುತ್ತೆ? 600 ಡಿವೈಡೆಡ್ ಬೈ 100. ಇವೆರಡು 0 20 + 30 ಅಂದ್ರೆ 50 ಮೈನಸ್ 6 ಅಂತಂದ್ರೆ 44%. ಅವು ಎರಡು ಒಂದು 20 ಆಮೇಲೆ 30 ಕೊಡುವುದರ ಬದಲಿಗೆ ಅವನು 44 ಕೊಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಓಕೆ, ಆಪ್ಷನ್ ನಂಬರ್ ಸಿ ಕರೆಕ್ಟ್ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಸ್ವಲ್ಪ ಲೈನ್ ವೇರಿಯೇಷನ್ ಆಗೈತೆ ನೋಡ್ರಿ. ಏನದರ ಇದು 0.235 ಬಾರ್ 35 ಮೇಲೆ ಬಾರ್ ಅದ. ಇದನ್ನು ನಾವು ಯಾವ ರೀತಿ ಬರಿಬೋದು ಅಂತೇಳಿ ಹೇಳ್ತೀನಿ ನೋಡಿರಿ. ಫಸ್ಟಿಗೆ ಕೊಟ್ಟಂತಹ ಸಂಖ್ಯೆಯನ್ನು ಬರಿಬೇಕು 235. ಆಮೇಲೆ ಯಾವ ಸಂಖ್ಯೆ ಮೇಲೆ ಲೈನ್ ಇರಲ್ಲ ಅದನ್ನು ಮೈನಸ್ ಮಾಡಬೇಕು. ಡಿವೈಡೆಡ್ ಬೈ, ಈಗ ಪಾಯಿಂಟ್ ಆದಮೇಲೆ 3 ಸಂಖ್ಯೆ ಅದಾವ ಅಂತಂದ್ರೆ ಯಾವ 2 ಸಂಖ್ಯೆಗಳ ಮೇಲೆ ಲೈನ್ ಅದಲ್ಲ ಆ ಸಂಖ್ಯೆಗಳ ಬದಲು 29 ರೂಲ್ಸ್ ಅದ. ಯಾವ ಸಂಖ್ಯೆಯ ಮೇಲೆ ಲೈನ್ ಇಲ್ಲ ಅದರದೊಂದು 0 ಅಂದರೆ ಎಷ್ಟಾಗುತ್ತೆ ರೀ? ಇದು 233 ಡಿವೈಡೆಡ್ ಬೈ 990 ಅಂದರೆ ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್. ಓಕೆ, ವೆರಿ ಇಂಪಾರ್ಟೆಂಟ್. SSC JD ಆಗಲಿ ಅಗ್ನಿವೀರ ಆಗಲಿ ಇನ್ನಿತರೆ ಪರೀಕ್ಷೆಗಳಲ್ಲಿ ಈ ಥರ ಕ್ವಶನ್ಸು ಕೇಳ್ತಾರೆ. ಓಕೆ,
ನೆಕ್ಸ್ಟ್ ಕ್ವಶನನ್ನು ನೋಡ್ರಿ 30 ಕ್ವಶನ್. Kiran purchased the cycle for the 2000 rupees and sold for the 2100. ದೆನ್ ಪ್ರಾಫಿಟ್ ಪರ್ಸೆಂಟೇಜ್ ಅಂದ್ರೆ ಒಬ್ಬ ಕಿರಣ್ ಏನು ಮಾಡ್ತಾನೆ 2100ಕ್ಕೆ ಖರೀದಿ ಮಾರಿ ಅದನ್ನು ಎಷ್ಟಕ್ಕೆ ತೊಗೊಂಡಿರ್ತಾನೆ 2000ಕ್ಕೆ ತೊಗೊಂಡಿರ್ತಾನೆ. ಅವ್ನಿಗೆ ಲಾಭ ಎಷ್ಟು ಸಿಕ್ತು, ಪ್ರಾಫಿಟ್ ಎಷ್ಟು ಸಿಕ್ತು, 100 ರೂಪಾಯಿ ಸಿಕ್ತು. ಅವ್ರು ಏನು ಕೇಳ್ತಾರೆ, ಪರ್ಸೆಂಟೇಜ್ ಕೇಳ್ತಾರೆ. ಪರ್ಸೆಂಟೇಜ್ ಶೇಕಡ ಲಾಭ ಅಂತೀವಲ್ಲ ಅದನ್ನು ಕೇಳ್ತಾರೆ. ಅದಕ್ಕಂದ್ರೆ ನಾವೇನು ಮಾಡಬೇಕು, ಫಸ್ಟಿಗೆ ಲಾಭ ಎಷ್ಟು ಸಿಕ್ಕತ್ತೆ 100 ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟು ಅದ ರೀ 2000 ಇಂಟು 100 ಪರ್ಸೆಂಟೇಜ್. ಇವೆರಡು 0 21 25 ಅಂದ್ರೆ 5% ಈಸ್ ಪ್ರಾಫಿಟ್. ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ಓಕೆ, ಆಪ್ಷನ್ ನಂಬರ್ ಸಿ. ನೆಕ್ಸ್ಟ್ ನೋಡ್ರಿ 31st ಕ್ವಶನ್. ಇಫ್ ಎ ಆ್ಯಂಡ್ ಬೀಸ್ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 60 days ಆ್ಯಂಡ್ 20 days. ಎ ಮತ್ತು ಬಿ ಎಂಬ ಇಬ್ಬರು ವ್ಯಕ್ತಿಗಳು ಒಂದು ಕೆಲಸವನ್ನು 60 ದಿನ ಹಾಗೂ ಬಿ ಯು 20 ದಿನದಲ್ಲಿ ಮುಗಿಸುತ್ತಾರೆ. ಹಾಗಾದರೆ ಇಫ್ ವರ್ಕ್ ಬೋತ್ ಟುಗೆದರ್, ಇಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಕೇಳ್ತಾರೆ. ಎರಡರದ್ದು ಎಲ್ ಸಿ ಎಮ್ ತೆಗಿರಿ. ಎಲ್ ಸಿ ಎಮ್ ಮೆಥಡ್ ಮಾಡಬೇಕು, ವೆರಿ ಈಸಿ. ಎಲ್ ಸಿ ಎಮ್ ತೆಗೆದ್ರೆ 60 ಬಂತು, 61 60, 23 60, ಟೋಟಲ್ ಪಾರ್ಟ್ಸ್ ಎಷ್ಟು ಬಂತು 4. ಅಂದ್ರೆ ಈಗ ಎ ಪ್ಲಸ್ ಬಿ ಸೇರಿ 4 ಪಾರ್ಟೇ ಮಾಡ್ತಾರೆ. ಟೋಟಲ್ ಎಷ್ಟು ಅದ ರೀ 60 ಅದಾವ ಕೆಲಸ. ಈ 60 ಕೆಲಸ ಇಬ್ಬರು ಸೇರಿ ಅಂತಂದ್ರೆ ಡಿವೈಡೆಡ್ ಬೈ 4 ಅಂದ್ರೆ 4 1 4 5 20 ಅಂದ್ರೆ 15 ದಿನಗಳಲ್ಲಿ ಅವರಿಬ್ಬರು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ 15 ದಿನದೊಳಗೆ ಮುಗಿಸ್ತಾರೆ. ಓಕೆ, ಡನ್. ನೆಕ್ಸ್ಟ್ 32ನೇದು ಎಲ್ ಸಿ ಎಮ್ ಆಫ್ 12, 24, 16. ಓಕೆ, ಇವುಗಳ ಎಲ್ ಸಿ ಎಮ್ ಕೇಳ್ಯಾರ ನೋಡಿರಿ. ಫಸ್ಟಿಗೆ 2ರಲ್ಲೇ ಹೋಗಿಸ್ಬೇಕು, 2 6, 2 1, 2 2. ಓಕೆ, ನೆಕ್ಸ್ಟು 2 8. ನೆಕ್ಸ್ಟ್ ಏನು ಮಾಡ್ತೀರಿ, ಮತ್ತು 2ರಲ್ಲೇ 2 3, 2 6, 12, 2 4. ನೆಕ್ಸ್ಟು ಈ 3ಕ್ಕೆ 3 ಹಾಗೆ ಇಡಬೇಕು. ನೆಕ್ಸ್ಟು 2 3, 6, 2 2. ನೆಕ್ಸ್ಟು 2 1, 3ಕ್ಕೆ 3, 3ಕ್ಕೆ 3, ನೆಕ್ಸ್ಟ್ 3 1. ಮುಗೀತಾ? ಓಕೆ, ಈಗ ಮಲ್ಟಿಫಿಕೇಷನ್ ಮಾಡಬೇಕು. 2 4, 4 8, 8 2 16, 16 3 ಎಷ್ಟು 16 3 48. ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ಓಕೆ, 16 ಇಂಟು 3 ಮಾಡಿರಿ, 16 3 48. ಕರೆಕ್ಟ್ ಬಂತಾ? ಶಾರ್ಟ್ ಮಾಡ್ಕೊತೋಗ್ಬೇಕು. ಡನ್. ಓಕೆ, ನೆಕ್ಸ್ಟು ಈಗ ರೀಸನಿಂಗ್ ಕ್ವಶನ್ಸ್ ಯಾವ ರೀತಿ ಬಂದವ ಅಂತೇಳಿ ನೋಡು. ಏನು ಕೋಡಿಂಗ್ ಡಿಕೋಡಿಂಗ್ ಮೇಲೆ ಬಟ್ ಎಂಬ ಪದವನ್ನು DWV ಅಂತ ಬರ್ದಾರೆ ನೋಡಿರಿ. ಫಸ್ಟಿಗೆ ಬರೀನು BUT ಅನ್ನು DWV ಅಂತ ಬರ್ತಾರೆ. ನೋಡಿರಿ ಏನು ಮಾಡ್ಯಾರ ನೋಡಿರಿ. ಫಸ್ಟಿಗೆ ಬಿ ಇದ್ದದ್ದು ಡಿ ಆಗೈತೆ ಅಂತಂದ್ರೆ ಎಷ್ಟು ಗ್ಯಾಪ್ ಆಗೈತಿ +2 ಮಾಡ್ಯಾರ. ಓಕೆ, +2. ನೆಕ್ಸ್ಟ್ ಯು ವಿತ್ W, ಯು ಆದಮೇಲೆ VW +2. ನೆಕ್ಸ್ಟ್ ಇಲ್ಲಿನೂ +2 +2 ಮಾಡ್ಕೊತ ಹೋಗ್ಯಾರಂದ್ರೆ ನಾವು ಕಪ್ ಎಂಬ ಪದವನ್ನು ಆ ರೀತಿ ಬರಿಬೇಕು. ಕಪ್ ಎಂಬ ಪದವನ್ನು 2 ಜಂಪ್ ಮಾಡಿರಿ. ಸಿ ಆದಮೇಲೆ 2 ಜಂಪ್ ಮಾಡಿರಿ. ಸಿ ಆದಮೇಲೆ D E. ಫಸ್ಟ್ ಇ ಎಲ್ಲೈತೆ ನೋಡಿರಿ. ಆಪ್ಷನ್ ನಂಬರ್ ಬಿ ಇಸ್ ಕರೆಕ್ಟ್. ನೀವು ಮುಂದೆ ಮಾಡುವ ಅವಶ್ಯಕತೆ ಇಲ್ಲ, ಮಾಡಿರಿ. ಯು ಆದಮೇಲೆ ಇಲ್ಲಿ W ಬಂದೈತೆ ಅಂದರೆ ಇಲ್ಲಿ W ಬರಬೇಕು. ಪಿ ಆದಮೇಲೆ QR. ಒಂದೊಂದೇ ಲೆಟ್ರ್ ಮೇಲೆ ನೀವು ಆನ್ಸರನ್ನು ಕಂಡುಹಿಡಿಬೋದು. ಓಕೆ, ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟು 34th ಕ್ವಶನ್ ನೋಡಿರಿ. ಚಾಲೆಂಜ್ CHALLENGE. ಚಾಲೆಂಜ್ ಎಂಬ ಪದವನ್ನು ಏನು ಮಾಡ್ಯಾರ ರೀ, ಏನಂತ ಬರ್ದಾರ ನೋಡೋಣ್ರಿ. X. ಓಕೆ, XS ZOOFI ನೋಡಿರಿ. ಒಂದು ವಿಚಾರ ಮಾಡಿರಿ, ನೀವು ABCD ಇಂದ ಕೌಂಟ್ ಮಾಡ್ಕೊತ ಹೋದ್ರೆ ಹಿಂಗೆ ಸೀರಿಯಲ್ ಆಗಿ ಹೋದರೆ ಇದು 3ನೇ ನಂಬರ್. ಅದೇ ರೀತಿ ನೀವು ಉಲ್ಟಾ ಜಡ್ ಹಿಡ್ಕೊಂಡು ಉಲ್ಟಾ ಬಂದ್ರಂದ್ರೆ ಇದು 3ನೇ ನಂಬರ್. ಹೌದಾ? ಅಪೋಸಿಟ್ ತೊಗೊಂಡಾರ. ಅದೇ ರೀತಿ ನಾವು ನೆಕ್ಸ್ಟ್ ಲೆಟ್ರನ್ನು ಮಾಡ್ಬೇಕು. ಎಲ್ಲ ಬರ್ಕೋತ ಕೊಡೋಂಗಿಲ್ಲ. ಲಾಸ್ಟ್ ಲೆಟ್ರ್ ಏನದ ರೀ, ಎನ್ ಅದ. ಓಕೆ,
ಎನ್ ಇದ್ದಲ್ಲಿ ನನಗೆ ಏನು ಬರಬೇಕು, ಇಲ್ಲಿ ಎನ್ ಅದ ಎಮ್ ಬರಬೇಕು. ಲಾಸ್ಟ್ ಎನ್ ಇದ್ದಲ್ಲಿ ನನಗೆ ಕೊನೆಯ ಲೆಟ್ರ್ ಎಮ್ ಎಲ್ಲಿ ಅದ, ಅದ ಆನ್ಸರ್. ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ಹೌದಾ? ಫಸ್ಟು ಇಲ್ಲ ಲಾಸ್ಟು ನಂಬರ್ ನೋಡ್ಕೊಂತ ಬಂದ್ರೆ ಸಿಕ್ಬಿಡುತ್ತೆ. ಡನ್. ABCD ಸ್ಟಾರ್ಟಿಂಗಿಂದ ಉಲ್ಟಾ ಕಂಪೇರ್ ಮಾಡ್ಯಾರಷ್ಟೆ. ಸ್ಟಾರ್ಟಿಂಗಿಂದ ಯಾವ್ದು ಬರುತ್ತೆ, 3ನೇ ನಂಬರು ಇಸಿ, ಲಾಸ್ಟಿಂದ 3ನೇ ನಂಬರ್ಸ್ ಯಾವ್ದು ಬರುತ್ತೆ, ಎಕ್ಸ್. ಹಿಂಗೆ ಬರ್ಕೊತ ಹೋಗ್ಯಾರ. ಓಕೆ, ಡನ್. ಆಮೇಲೆ 35 ರಾಮ್ ರ್ಯಾಂಕ್ಸ್ 16 ಫ್ರಮ್ ದ ಟಾಪ್. ಅಂದ್ರೆ ಮೇಲಿಂದ ಎನ್ಸುವಂತ ಬಂದ್ರೆ ರಾಮ ಇದ್ದವ 16ನೇ ರ್ಯಾಂಕ್ ಅದ ಒಂದು ವೇಳೆ ಬಾಟಮ್ ಇಂತ ಹೋತಂದ್ರೆ ಅದೇ ರಾಮ 15ನೇ ರ್ಯಾಂಕ್ ಅದ. ಹಂಗಾದ್ರೆ ಟೋಟಲ್ ಎಷ್ಟು ಜನ ಅದಾರ? ನಾವು ರಾಮನ 2 ಸಲ ಹಿಡಿದ್ವಿ, ಇಲ್ಲೊಂದು ಸಲ ಅಂದ್ರೆ ಒಂದು ರಾಮನ ಕಳಿಬೇಕು. ಯಾವಾಗ 16 + 15 ಮಾಡಿರಿ, ಟೋಟಲ್ ಎಷ್ಟು ಬಂತು 31. ರಾಮನ 2 ಸಲ ಕೊಡ್ಸೀವಿ, -1 ಮಾಡಿರಿ, ಎಷ್ಟು ಬಂತು 30 ಜನ ಆ ಸಾಲಿನೊಳಗೆ ಅದಾರ. ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ಓಕೆ, ಡನ್. ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. 36 ಇಫ್ ಸೀಮಾ ಈಸ್ ಟಾಲರ್ ದೆನ್ ಯಶ್. ನೋಡ್ರಿ, ಯಾರು ಟಾಲರ್ ದೆನ್ ಅಂತಾರಲ್ಲ ಅವ್ರು ಬರ್ಕೊಂತವು. ಸೀಮಾ ಈಸ್ ಟಾಲರ್ ದೆನ್ ಯಶ್ ಅಂದ್ರೆ ಯಶ್ಗಿಂತಲೂ ಇವರು ದೊಡ್ಡವ್ರದಾರ. ಫಸ್ಟಿಗೆ ಬರ್ತೀನಿ, ದೊಡ್ಡವರು. ಈ ಕಡೆ ಅತಿ ಲಾರ್ಜೆಸ್ಟ್, ಟಾಲರ್. ಓಕೆ, ಈ ಕಡೆ ನೀವು ಈ ಕಡೆ ಬಂದವರೆಲ್ಲ ಟಾಲರ್, ಈ ಕಡೆ ಸ್ಮಾಲರ್. ಓಕೆ, ನಿಮ್ಗೆ ನೆನ್ಪಿಡಕ್ಕೆ. ನೆಕ್ಸ್ಟು 1ನೇ ಲೈನ್ ಮುಗಿತಾ. ನೆಕ್ಸ್ಟ್ ಆಯಿಷಾ ಈಸ್ ಟಾಲರ್ ದೆನ್ ಸೀಮಾ. ಆಯಿಷಾ ಅದಾರಲ್ಲ ಈ ಸೀಮಾಕ್ಕಿಂತ ಎತ್ತರದ. ಹೌದಾ? ಎಲ್ಲರಿಗಿಂತ ಎತ್ತರ ಬಂದ್ರೆ. ನೆಕ್ಸ್ಟ್ ಯಶ್ ಈಸ್ ದ ಟಾಲರ್ ದೆನ್ ವಸೀಮ್. ಈ ಯಶ್ದಲ್ಲ ವಸೀಮ್ಗಿಂತ ಎತ್ತರ. ಮುಗಿತಾ? ಈಗ ಅವ್ರು ಹಿಂಗೆ ಕೇಳತ್ತಾರೆ ಕ್ವಶನು, ಟಾಲೆಸ್ಟ್ ಅಮಂಗ್ ಆಲ್, ಯಾರು ಅತಿ ಎತ್ತರದ ಮನುಷ್ಯರಾಗಿದ್ದಾರೆ. ನೋಡಿ, ಈ ಕಡೆಯಿಂದ ಏರ್ಕೊಂತ ಎತ್ತರದಾಗಿದ್ದಾರೆ. ಅಂದರೆ ಇಲ್ಲಿ ಟಾಲರ್ ಅಂದರೆ ಯಾರು? ಎ ಮೀನ್ಸ್ ಆಯಿಷಾ ಈಸ್ ಟಾಲರ್. ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ 37 ಆ್ಯಟ್ ಎಂಬ ಪದವನ್ನು 20 ಅಂತ ಬರ್ದಾರ. ಅದನ್ನು ಹೆಂಗೆ ಬರ್ದಾರ? ಎ ಎಷ್ಟನೇ ಲೆಟ್ರು? 1ನೇ ಲೆಟ್ರು. ಟಿ 20 ಲೆಟ್ರು. ಮಲ್ಟಿಫಿಕೇಷನ್ ಮಾಡಿರಿ 20. ಓಕೆ, ನೆಕ್ಸ್ಟ್ ಬ್ಯಾಟ್ ಎಂಬ ಪದವನ್ನು ಏನಂತ ಬರ್ದಾರ? 40 ಅಂತ ಬರ್ದಾರ. ಅಂದ್ರೆ ಬಿ ಎಷ್ಟನೇದು? 2ನೇ ಲೆಟ್ರು. ಎ 1ನೇ ಲೆಟ್ರು. ಟಿ 20, ಟೋಟಲಿ 40. ಕರೆಕ್ಟ್ ಅದ? ನೆಕ್ಸ್ಟ್ ನಾ ಈ ಕ್ಯಾಟ್ ಅದೇ ರೀತಿ ಬರಿಬೇಕು. CAT ಕ್ಯಾಟ್ ಎಂಬ ಪದವನ್ನು ಅದೇ ರೀತಿ ಬರಿಬೇಕು. ಕ್ಯಾಟ್ ಸಿ ಎಷ್ಟನೇದು? 3ನೇದು. ಎ 1ನೇದು. ನೆಕ್ಸ್ಟ್ ಟಿ 20. 20 × 3 60 ಈಸ್ ಅವರ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ಓಕೆ, ಡನ್ನ. ನೆಕ್ಸ್ಟ್ ಕ್ವಶನ್ 38ನೇ ಕ್ವಶನ್ ನೋಡ್ರಿ. ಇಫ್ ಥ್ರೈಸ್ ಏಜ್ 6 years ago ಅಂದ್ರೆ 6 ವರ್ಷಗಳ ಹಿಂದೆ 6 ಪಟ್ಟು ಇಫ್ ಥ್ರೈಸ್ ಏಜ್ 6 years ago 6 ವರ್ಷಗಳ ಹಿಂದೆ ಎಯ ವಯಸ್ಸು 3 ಪಟ್ಟಾಗಿತ್ತಂದ್ರೆ. ಓಕೆ, ಏನು ಕೇಳತ್ತಂತ ಗೊತ್ತಾಗತ್ತೈತಿ. ಸಬ್ಸ್ಟ್ರಾಕ್ಟ್ ಫ್ರಮ್ ಟ್ವೈಸ್ ಹೀಸ್ ಪ್ರೆಸೆಂಟ್ ಏಜ್ ಅಂತಂದ್ರೆ ಅವೇನು ಕೇಳ್ತಾನೆ, ಪ್ರೆಸೆಂಟ್ ಏಜ್ ಎಷ್ಟೈತಿ? 2x ಅದ. ಟ್ವೈಸ್. ಓಕೆ, ಅದ್ರಾಗ ಏನು ತೆಗಿಬೇಕು? 3 ಪಟ್ಟದ. ಯಾವಾಗ? ಎಕ್ಸ್ ಏನೈತಲ್ಲ ಈಗಿನಕ್ಕಿಂತಲೂ 6 ವರ್ಷಗಳ ಹಿಂದೆ. ಆದ್ರೆ ಅವೇನು ಕೇಳ್ತಾನೆ, ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಎಕ್ಸ್ = ನನಗೆ ಗೊತ್ತಿಲ್ಲ. ಕೊಟ್ಟಂತಹ ಸೆಂಟೆನ್ಸನ್ನು ಇಕ್ವೇಷನಲ್ಲಿ ಬರ್ತದೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು. 2x ಅದೇ ರೀತಿ ಇಟ್ಕೊಂಡ್ಬಿಡ್ರಿ. -3 × x 3x, -× -+, 3 × 6 18 = x. ಓಕೆ, ನೆಕ್ಸ್ಟು -x ಉಳಿತಿಲ್ಲಿ. -3 ಒಳಗೆ +2 ಹೋದ್ರೆ ಆಮೇಲೆ +8 = x. ಈ x ಆ ಕಡೆ ಹೋದ್ರೆ ಇಲ್ಲಿ 2x ಆಯಿತು, ಈ ಕಡೆ 18 ಆಯಿತು. ಇಲ್ಲಿ ಸಿಂಪ್ಲಿಫೈ ಮಾಡಿರಿ. 2 1 2 9 ಮೀನ್ಸ್ x = 9. ಆಮೇಲೆ ಪ್ರೆಸೆಂಟ್ ಏಜ್ ಎಷ್ಟು ಅದ ರೀ? 9 ವರ್ಷಗಳು. ಓಕೆ, ಮೆಡಿಕಲ್ ಅಸಿಸ್ಟೆಂಟ್ ಅದು ಭಾಳ ಸಪ್ರೇಟ್ ಮಾಡತ್ರಿ. ಎಲ್ಲರಿಗೂ ಹೆಲ್ಪ್ ಆಗುವಂಗೆ ಎಲ್ಲ ಕ್ವಶನ್ಸ್ಗಳನ್ನು ಪ್ರಿವಿಯಸಲ್ಲಿ ಬಂದಂಥ ಕ್ವಶನ್ಗಳನ್ನು ತೊಗೊಂಡಿನಿ. ಡೋಂಟ್ ವರಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಅದೇ ಥರ ಕ್ಲಾಸನ್ನು ಮಾಡತ್ತೀನಿ.
ಡನ್. ಓಕೆ, 39 ಕ್ವಶನ್ ಏನದ ನೋಡ್ರಿ. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಫಾಲೋವಿಂಗ್. ಒಂದು ಫಾರ್ಮ್ ಕೊಟ್ಟಾರ, ಏನು ಕೊಟ್ಟಾರ, 8:27, ನೆಕ್ಸ್ಟು 64 ಅಂತಂದ್ರೆ ನೆಕ್ಸ್ಟ್ ಏನು ಬರುತ್ತೆ ಇಲ್ಲಿ ನೋಡ್ರಿ. ಇದು 8 ಹೆಂಗೆ ಬಂತು, 2^3. 27 ಎಲ್ಲಿದು ಬಂತು, 3^3. ಇದು 4 ಕ್ಯೂಬ್ ಅಂದ್ರೆ 2 ಕ್ಯೂಬ್ 3 ಕ್ಯೂಬ್ 4 ಕ್ಯೂಬ್ ಆಯಿತು. ಈಗ ನೆಕ್ಸ್ಟ್ ಏನು ಬರಬೇಕು, 5 ಕ್ಯೂಬ್ ಅಂದರೆ ಎಷ್ಟು, 125 is our answer. ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್. ಡನ್. ಲಾಸ್ಟ್ ಕ್ವಶನ್ ಅನ್ನು ನೋಡ್ರಿ. ಇಫ್ ಪಿ ಮೀನ್ಸ್ ಅಡಿಷನ್. ಓಕೆ, ಫಸ್ಟ್ನೇದು ಇಕ್ವೇಷನನ್ನು ಬರೀನ್ರಿ. ಏನದ, 18 ಮೇಲ್ಗಡೆ ಬರೀನೋ, 18 ಆರ್ 9 ಪಿ 2Q 8S4. ಓಕೆ, ಫಸ್ಟಿಗೆ ನಾನು ಲೆಟರ್ಗಳನ್ನು ಬಿಟ್ಟು ಬರೀ ನಂಬರ್ಸ್ ಬರೀತೀನಿ. 18 9 2 8 4. ದೆನ್ ಇವಾಗ ಆರ್ ಅಂದರೆ ಏನದ ರೀ, ಆರ್ ಮೀನ್ಸ್ ಡಿವಿಷನ್, ಇಲ್ಲಿ ಡಿವೈಡೆಡ್ ಬೈ ಬರಬೇಕು. ನೆಕ್ಸ್ಟು ಪಿ ಮೀನ್ಸ್ ಎಡಿಷನ್ ಫಸ್ಟ್ನೇದು. ನೆಕ್ಸ್ಟು ಕ್ಯೂ ಮೀನ್ಸ್ ಮಲ್ಟಿಫಿಕೇಷನ್, ನೆಕ್ಸ್ಟು ಸಬ್ಸ್ಟ್ರಾಕ್ಷನ್. ಈಗ ಇದನ್ನು ಡಿವೈಡ್ ಮಾಡ್ಕೊರಿ, ಎಷ್ಟು ಬಂತು, 2 ಬಂತ, ಪ್ಲಸ್ 2 ಎಂಟ್ಲಿ 16 ಮೈನಸ್ 4, 16 ಪ್ಲಸ್ 2 ಅಂತಂದ್ರೆ 18 ಮೈನಸ್ 4 ಅಂತಂದ್ರೆ 14 ಈಸ್ ಅವರ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ಓಕೆ, ಡನ್. ಓಕೆ, ನೆಕ್ಸ್ಟು. ಓಕೆ, ಇಷ್ಟು ಕ್ವಶನ್ಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತಾವೆ. ಹೋದ ವರ್ಷದಲ್ಲಿ ಹಿಂದಿನ ವರ್ಷಗಳಲ್ಲಿ ಬಂದಂತಹ ಪ್ರಶ್ನೆಗಳಾಗ್ಯಾವ. ಅದೇ ರೀತಿ ಕೆಲವೊಂದನ್ನು ಕರೆಂಟ್ ಅಫೇರ್ಸ್ ಕೂಡ ನಾನು ಆ್ಯಡ್ ಮಾಡಿರ್ತೀನಿ. ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಭಾಳ ಟೈಮ್ ಕಮ್ಮಿ ಅದ, ಅಲ್ಲಿವರೆಗೂ ಕ್ಲಾಸ್ ಮಾಡ್ತಿರ್ತೀನಿ. ಪ್ರತಿಯೊಂದು ಕ್ಲಾಸನ್ನು ಮಿಸ್ ಮಾಡಬೇಡ್ರಿ, ವೆರಿ ಇಂಪಾರ್ಟೆಂಟ್ ಅದಾವ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಅದೇ ರೀತಿ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮುಂದಿನ ವಿಡಿಯೋ ನಿಮಗೆ ಅಪ್ಲೋಡ್ ಆಗ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.